ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಸನ್ಮಾನ. ನೀವು ಆಡಳಿತ ನಡೆಸಬೇಕು, ನಾವು ದೂರ ಇದ್ದು ಸಲಹೆ ನೀಡಬೇಕು. ಮಧ್ಯಪ್ರಾಚ್ಯ ಯುದ್ಧದ ಸಂಕೀರ್ಣ ಕಾಲಘಟ್ಟದಲ್ಲಿ ಪ್ರಧಾನಿಯವರ ಕರೆಗೆ ಸ್ಪಂದಿಸಲು ಹರತಾಳು ಹಾಲಪ್ಪ ಮನವಿ. ಗಣಪತಿ ಜಾತ್ರೆ ಸಮಾರೋಪ. ಮಾರಿ ಜಾತ್ರೆ ನಂತರ ಗಣಪತಿ ಜಾತ್ರೆಯು ಯಶಸ್ವಿಯಾಗಿದೆ. ಗಣಪತಿ ದೇವಸ್ಥಾನ ಅಭಿವೃದ್ಧಿಗೆ 3.50 ಕೋಟಿ ರೂಪಾಯಿ ನೀಲನಕ್ಷೆ ಸಿದ್ಧವಾಗಿದೆ ಎಂದ ಶಾಸಕರು. ಮಾರಿಕಾಂಬಾ ಸಮಿತಿಯಿಂದ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಭೇಟಿ. ಈಗ ಸುದ್ದಿಯ ವಿವರ. ಕೊಲ್ಲಿ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೂ ಬೀರಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ದೇಶವನ್ನು ಸದೃಢವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಸಾಥ್ ನೀಡಿದಂತೆ ಕೊಲ್ಲಿ ಯುದ್ಧ ಸಂದರ್ಭದಲ್ಲಿ ಸಹ ದೇಶದ ಜೊತೆ ನಾವೆಲ್ಲ ನಿಲ್ಲಬೇಕಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಸಲಹೆ ನೀಡಿದ್ದಾರೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶನಿವಾರ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ನೂತನ ಪದಾಧಿಕಾರಿಗಳಿಗೆ ಆಯ್ಕೆಯಾದವರನ್ನು ಹಾಗೂ ಚುನಾಯಿತ ಸದಸ್ಯರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್, ಉಪಾಧ್ಯಕ್ಷ ಶ್ರೀನಿವಾಸ್ ಆರ್, ಪ್ರಧಾನ ಕಾರ್ಯದರ್ಶಿ ಎಂಡಿ ಆನಂದ್, ಖಜಾಂಚಿ ವಿ ಶಂಕರ್, ಸಹ ಕಾರ್ಯದರ್ಶಿಗಳಾದ ಪುರುಷೋತ್ತಮ್, ಡಿಶ್ ಗುರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೀವು ಏನು ಸಹಕಾರ ಬೇಕಾದ್ರೂ ಕೊಡ್ತೀನಿ. ನಾನು ಉಪಾಧ್ಯಕ್ಷರು ಮಾಡ್ತೇನೆ. ಅವತ್ತಿನ ಮನಸ್ಥಿತಿ ಓಲೈಸೋ ಮನಸ್ಥಿತಿ ಇತ್ತು. ಯಾಕಂದ್ರೆ ಅಲ್ಲಿವರೆಗೆ ಇರಲಿಲ್ಲ. ಅದು ತಂದು ಬೋರ್ಡ್ ಹಾಕಿ ಉಪಾಧ್ಯಕ್ಷರು ಮಾಡಿದ್ರು. ಆಗ ನಾನೊಂದು ಸಲಹೆ ಕೊಟ್ಟೆ, ನನ್ನ ಹಾಲಪ್ಪ ಅಂತ ಹಾಕ್ಬೇಡಿ, ಶಾಸಕರು ಅಂತ ಹಾಕಿ. ಯಾರೇ ಶಾಸಕರಲ್ಲೂ ಒಂದು ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಅಂತ ಮಾಡಿ. ಯಾವುದೇ ಇಲ್ಲ ಇರಲಿಲ್ಲ ಹಿಂದೆ. ಹಾಲಪ್ಪ ಗೌರವಾಧ್ಯಕ್ಷರಲ್ಲ, ಶಾಸಕರು ಗೌರವಾಧ್ಯಕ್ಷರು ಅಂತ ಮಾಡಿ ಅಂತೇಳಿ ಅವ್ರು ಸಲಹೆ ಕೊಟ್ಟಿದ್ರು. ಮಾಧ್ಯಮದವ್ರು ಕೆಲವು ಸ್ನೇಹಿತರು ಇದ್ದರು. ಅವ್ರು ಯಾರು ಈಗ ಯಾವುದು ಇವತ್ತು ಯಾರಿಗಾದ್ರು ಗೊತ್ತಿಲ್ಲ. ಅವತ್ತು ಹಿಂಗೆ ಕೂರ್ಸೋದಕ್ಕೆಲ್ಲ ನಾವೆಲ್ಲ ಕೂರಬಾರ್ದು. ಎಲ್ಲಿ ಕೂರ್ಬೇಕು ಅಲ್ಲಿ ಕೂರಬೇಕು. ನಮ್ಮದೇ ಅದು ಕುರಿಚಿ ವಿಧಾನಸೌಧ ಕೊಡ್ತಾರೆ, ಪಾರ್ಲಿಮೆಂಟಲ್ಲಿ ಕೊಡ್ತಾರೆ, ನಮ್ಮದೇ ಅದು ವೇದಿಕೆಗಳಿದ್ದಾವೆ. ನೀವು ಮಾಡಬೇಕು, ನಾವು ಸಹಕಾರ ಕೊಡಬೇಕು, ನಾವು ನೋಡಬೇಕು, ಎಂಜಾಯ್ ಮಾಡಬೇಕು. ಇದು ನಾನು ಇವತ್ತಿನವರೆಗೆ ನಾನೇ ಓದಿದ 4 ಮಾಡಿ ಕಟ್ಟಡ ಕಟ್ಟಿಸಿದ್ದೀನಿ. ಒಂದೇ ಸರಿ MLA ಆಗಿದ್ದು ನಾನು. ಈಗ ಜೂನಿಯರ್ ಕಾಲೇಜಲ್ಲಿ ಆ ಕಾಲೇಜ್ ಒಳಗೆ ಯಾರು ಹೋಗಿ ನೋಡ್ಕೆ ಬನ್ನಿ. ಆ ಪ್ರಿನ್ಸಿಪಲ್ ಚೇಂಬರ್ ಹೇಗಿದೆ, ನಮ್ಮ ಮೇಸ್ಟರ್ಗಳು ಟೀಚರ್ಗಳು ಪೂರ್ವ ಪ್ರತಿಯೊಂದು ಇಂಡಿವಿಜುವಲ್ ಚೇಂಬರ್ ಮಾಡಿಸ್ಕೊಟ್ಟೆ. ಆದರೂ ಇವತ್ತಿನೊಳಗೆ ನಾನೊಂದು ಪ್ರಿನ್ಸಿಪಲ್ ಚೇಂಬರ್ SDMC ಅಧ್ಯಕ್ಷ ನಾವೇ ನೇಮಕ ಮಾಡ್ತೇವೆ. ಅವನದು ಮತ್ತು ಪ್ರಿನ್ಸಿಪಾಲ್ ಕೂತಿಲ್ಲ. ನಾನೊಂದು ಪಬ್ಲಿಕ್ ಚೇರ್ ಹಾಕಿ ಸೇರ್ತೇವೆ. ಇವತ್ತು ಯಾವ ಸ್ಕೂಲ್ ಮೇಲ್ಸೋದು ಕೂತಿಲ್ಲ. ಸ್ಕೂಲ್ ನಮ್ಮದೇ ಇದೆ, ಎಲ್ಲಿ ಹೋದ್ರೂ ನಮ್ಮದೇ ಅಂತೇಳಿ ದೌಲತ್ ಮಾಡ್ತಕ್ಕಂಥ ಮನಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಅದು MLA MP ಹಾಗಾಗಿ ಸಹಕಾರ ನಮಗೆ ಅವಕಾಶ ಸಿಕ್ಕಿದಾಗ ನಾವು ಇದನ್ನೇ ಹೇಳಿದ್ದು, ಮಾಡಿ ಏನು ಬೇಕಾದ್ರೂ ಸಹಕಾರ ಕೊಡಿ, ನಮ್ಮಂತ ಹೇಳಿಬೇಡಿ, ನಾವು ಬರೋದಿಲ್ಲ. ಆದರೂ ಒಂದಿಷ್ಟು ಅಪಪ್ರಚಾರ ನನ್ನ ಮೇಲೂ ಮಾಡಿದರು. ಈ ಕಮಿಟಿ ಒಳಗೆ ಹಾಲನ್ನು ಮಾಡಿದ್ವಿ. ಯಾವತ್ತೂ ಮಾಡಿಲ್ಲ. ಮಾರಿಕಾಂಬಾ ದೇವಸ್ಥಾನದ ಎದುರಿಗೆ ಹಿಂದ್ಗಡೆ ಕೂತಿದ್ದೇವೆ. ಎದುರಿಗೂ ಹೇಳ್ತಾನೆ, ಯಾವ ಇಂಟರ್ಫಿಯರೆನ್ಸ್ ಇಲ್ಲ. ಧರ್ಮದ ಕೆಲಸ ಮಾಡೋಕ್ಕೆ ಅವ್ರು ಇದ್ದಾರೆ ಬೇರೆ. ನಾವು ಸರ್ಕಾರ ನಡೆಸೋದು. ಹಿಂದೆಲ್ಲ ರಾಜ ಮಹಾರಾಜರು ನಡೆಸ್ತಿದ್ರು, ಅದಕ್ಕೆ ಬೇಕಾದ ಸಹಾಯವನ್ನು ಮಾಡ್ತಿದ್ರು. ದೇವಸ್ಥಾನಗಳು ಮಠಗಳು ಇವನ್ನೆಲ್ಲ ನಡೆಸ್ಬೇಕಾದ್ರು. ರಾಜ ಮಹಾರಾಜರು ದತ್ತಿ ಕೊಡ್ತಿದ್ರು ಅಥವಾ ಉಂಗ್ರೆ ಕೊಡ್ತಿದ್ರು. ಇಷ್ಟು ಜಮೀನು ಅದಕ್ಕೆ ಶಾಶ್ವತ ಇನ್ಕಮ್ ಬರಂಗೆ ಮಾಡಿದ್ರು. ಆ ಭೂಮಿಯೆಲ್ಲ ಸುಧಾರಣೆ ಕಾನೂನು ಹೋಯಿತು. ಈಗ ಯಾರು ಕೊಡಬೇಕಾಗಾದ್ರೆ ಈಗ ಸರ್ಕಾರವೇ ಕೊಡಬೇಕು. ಇದನ್ನು ಯಡಿಯೂರಪ್ಪನವರಿಗೆ ಕನ್ವಿನ್ಸ್ ಮಾಡಿದ್ವಿ ನಾವೆಲ್ಲ. ಇಲ್ಲ ಸರ್, ಇದ್ದದ್ದು ಹೇಗೆ ನಡೆಯೋದಿಲ್ಲ. ನಾನು ಇದ್ದೆ ಅದರಲ್ಲ, ಎಲ್ಲ ಸಂದರ್ಭದಲ್ಲಿ ಇದ್ದೀನಿ. ಹೇಳಿದಾಗ ಹೌದು ಕೊಡಬೇಕು ಅಂದರೆ ಮಠಮಾನ್ಯಗಳಿಗೆ ಸರ್ಕಾರ ಕೊಟ್ಟು ದೇವಸ್ಥಾನಗಳಿಗೆ ಕೊಡಬೇಕು ಅಂತ ಕೊಡ್ತೀವಿ. ಸರ್ಕಾರದಾಗಿದ್ದು ಸರ್ಕಾರ ಹಣ ತಂದು ಮತ್ತೆ ನಿಮಗೇ ಕೊಡಬೇಕಾದ್ರೆ ನಿಮ್ಗೆ ಅವಕಾಶಗಳಿದೆ. ಯಾವುದೇ ಆಗಲಿ, ಇದು ಒಂದು ಸಮಿತಿ ಅಂತಲ್ಲ. ನಾವು ಇಂಟರ್ಫಿಯರ್ ಆಗಿ ನಾವು ಯಜಮಾನಿಕೆ ಮಾಡಿಕೊಂಡು ಮತ್ತೆ ಅದ್ರಾಗ ಒಂದು 10% ಕೊಡು ಇಲ್ಲ ಅಂತೇಳಿ ಅದಕ್ಕೆ ಒಂದು ದಿನ ಅನಿತ ಕೂತ್ಕೊಂಡ್ರೆ ಜನಕ್ಕೆ ಅದು ನೀತಿ ಅಲ್ಲ, ಸರ್ಕಾರದ ಇದಲ್ಲ. ಹಾಗಾಗಿ ಈಗ ಜನಪ್ರತಿನಿಧಿಗಳ ಸರ್ಕಾರವೇ ಕೊಡಬೇಕು. ಹಿಂದೆ ರಾಜ ಮಹಾರಾಜರ ನಂತರ ಈಗ ಯಾರು ಆಡಳಿತ ಮಾಡೋದು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಆಡಳಿತದಲ್ಲಿರುವುದು ಇಂಥದಕ್ಕೆ ಸ್ವಲ್ಪ ದೇವಸ್ಥಾನ ಕಟ್ಟೋದು ಸ್ವಲ್ಪ ಕೆಲಸ ಆಗಲಿ ಅಂತ ಹೇಳಿ ಯಾವತ್ತೂ ಇಂಟರ್ಫಿಯರ್ ಆಗಲ್ಲ. ಮುಂದೂ ನಮ್ದು ಯಾವ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಏನಾರ ಸಲಹೆ ಸಹಕಾರ ಇದ್ದರೆ
ಈಗಂತೂ ನಾವು ಅಧಿಕಾರದಾಗಿಲ್ಲ, ನಮ್ಮ ಹತ್ರ ಯಾವ ಸಲಹೆಯೂ ಬೇಕಾಗಿಲ್ಲ, ಯಾವ ಸಹಕಾರ ಬೇಕಾಗಿಲ್ಲ. ಸಹಕಾರ ಅಂದರೆ ಸರ್ಕಾರ ದುಡ್ಡು ನಮಗೆಲ್ಲ ಕೊಡೋದು. ಇನ್ನೊಂದು ಒಂದು ಸಂದರ್ಭ ಬಂದಿತ್ತು, ಇಲ್ಲ ಎಲ್ಲ 50 ರೂಪಾಯಿ ಮಾಡಬೇಕು ಅಂತ ಆಗೋದಿಲ್ಲ. ಅದು ಹೆಂಗೆ ಆಗುತ್ತೆ? ಇಲ್ಲ 50 ರೂಪಾಯಿಗೆ ಮಾಡಬೇಕು ಜಾತ್ರೆನ, ಯಾವುದಕ್ಕೂ ಅದು ಮಾಡಿದ್ರು. 2 ಜಾತ್ರೆಲ್ಲೂ ಮಾಡಿದ್ರು, 6 ವರ್ಷಕ್ಕೂ ಮಾಡಿದ್ರು. ಮಾಡಿದಾಗ ದುಡ್ಡು ಕಮ್ಮಿ ಆಗ್ತದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಸಮಿತಿಯವರು. ನಾವು ಸರ್ಕಾರದಿಂದ ತಂದು ಕೊಡ್ತೀವಿ, ಕೊಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ಅದು ಸ್ಯಾಂಕ್ಷನ್ 1 ಕೋಟಿ ತಂದಿವಿ. ಇವರಲ್ಲಿ ದುಡ್ಡು ಬಂತು, ಅದು ಖರ್ಚು ಮಾಡೋಕ್ಕೆ ಆ ದುಡ್ಡು ಲಾಭದಲ್ಲಿ ನಡೀತು. 50 ರೂಪಾಯಿನಲ್ಲೇ ನಿಮ್ಗೆ ಯಾವುದೇ ನಷ್ಟ ಆಗಲಿಲ್ಲ. ನಿಮ್ಗೆ ಆಡಿಟ್ ಗಿಡಿಟ್ ಎಲ್ಲ ಇದೆ ನೋಡಿ. ಆ 1 ಕೋಟಿ ಏನು ಮಾಡೋದು? ಖರ್ಚು ಮಾಡ್ಕೊಳ್ಳಿ, ಏನಾದ್ರು ಮಾಡಿ. ಮಾಡೋಕ್ಕೆ ಹೊರತು ನಿಮ್ಮ ಹತ್ರ ಜಾಗ ಇರಲಿಲ್ಲ, ಮನಸ್ಸು ಮಾಡಲಿಲ್ಲ ಕಮಿಟಿಯವರು. ಜಾಗ ಇರಲಿಲ್ಲ, ಏನೋ ಇರಲಿಲ್ಲ ಅವತ್ತಿನ ದಿನ. ಆಮೇಲೆ ಆ ದುಡ್ಡನ್ನು 50 ಲಕ್ಷ ಇದೊಂದು ಕಾಂಪೌಂಡ್ ಮೇಡಮ್, 50 ಲಕ್ಷ ಕಾಂಪೌಂಡ್ ಆಗ್ತಿದೆಯಲ್ಲ, ಅದು ನಿಮ್ಮ ಮಾರಿಕಾಂಬ ಸಮಿತಿಗೆ ಸರ್ಕಾರ ಕೊಟ್ಟು ಗಣಪತಿ ದೇವಸ್ಥಾನ ಕಾಂಪೌಂಡ್ ಮತ್ತು ಇದಾಗ್ತಿದೆಯಲ್ಲ, ಅದು ಸರ್ಕಾರ ಕೊಟ್ಟದ್ದು ಮಾರಿಕಾಂಬ ಸಮಿತಿ ತಂದು. ಇನ್ನು 20,000 ಇಲ್ಲಿ ಒಂದು 30 ಲಕ್ಷನ ಲಿಂಬು ಸರ್ಕಲ್ ಇದೆಯಲ್ಲ ಕಟ್ಟಿ ಬಿಟ್ಟಿದ್ದೀವಲ್ಲ, ಅದಕ್ಕೆ 20-30 ಲಕ್ಷ. ಇನ್ನು ಉಳಿದಿದ್ದು ಪಟ್ಟಿ ಇದೆ ನಮ್ಮ ಹತ್ರ, ಜೈನ ಸಮಾಜಕ್ಕೆ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಏನೋ ಕೊಟ್ಟು ಅಲ್ಲ, ಇದಕ್ಕೆ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಜೈನ ಒಂದು ಇದು ಮಾಡಿದ್ರೆ ನಿಮ್ದು ಅದು ಸರ್ಕಾರದಿಂದ ಬಂದಿತ್ತು, ಆ ದುಡ್ಡನ್ನು ಮಾಡಿದ್ರು. ಹಾಗಾಗಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಕೇಳ್ತಾ ಇದ್ದೀವಿ. ನಿಮ್ಗೆ ನಷ್ಟ ಆದರೆ ಈ ಸರಿ ನಷ್ಟ ಆಗೋ ಪ್ರಶ್ನೆ ಇಲ್ಲ. 50 ರೂಪಾಯಿ ಇರೋದು ಏಕದಮ್ 120 ಆಗೋಗಿದೆ. ಏನಾಗಿದೆ ನೀವೆಲ್ಲ ನೋಡಿ. ಒಳ್ಳೆ ರೀತಿ ನಡೀಲಿ, ಚೆನ್ನಾಗಿ ನಡೀತು. ಜನರು ಹೆಚ್ಚು ಬಂದಿದ್ದರು, ಜನ ಹೆಚ್ಚು ಹಿಂದಿನ ಎಲ್ಲ ಬಾರಿಗೆ ಹೆಚ್ಚಾಗಿ ಬಂದಿದ್ದರು. ಬರೋದಕ್ಕೆ ಇನ್ನೊಂದು ಕಾರಣ, ಹೆಚ್ಚು ಜನ ಬಸ್ ಫ್ರೀ ಹಿಂದೆಲ್ಲ ಇರಲಿಲ್ಲ. ಸಿದ್ದರಾಮಯ್ಯನವರು 1000 ರಾಜಕೀಯ ವ್ಯಕ್ತಿ ಜನರಿಗೆ ಮಾಡ್ತೀವಿ. ಅದರಿಂದಾಗಿ ಹೆಚ್ಚು ಜನ ಬರೋ ಹಾಗಾಯಿತು. ಹೆಣ್ಮಕ್ಳು ಬಂದರು, ಹೆಣ್ಮಕ್ಳು ಬರ್ಬೇಕಾದ್ರೆ ಗಂಡು ಮಗ ಹತ್ಬೇಕಲ್ಲ, ನಾವು ಕರ್ಕೊಂಡು ಬರಲೇಬೇಕು. ಮಕ್ಕಳು ಗಂಡು ಮಕ್ಕಳಿಗೂ ಕರ್ಕೊಂಡು ಬರಲೇಬೇಕು. ತಾಯಿ ಬರ್ಬೇಕಾದ್ರೆ ಮಕ್ಕಳು, ಹೆಂಡತಿ ಬರ್ಬೇಕಾದ್ರೆ ಮಕ್ಕಳು. ಹೀಗೆ ಹೆಚ್ಚು ಜನ ಬರಲಿಕ್ಕೆ ಅವಕಾಶ ಆಯಿತು, ವಹಿವಾಟು ಜಾಸ್ತಿ ಆಯಿತು. ವಿಶೇಷ ರೈಲನ್ನು ನಮ್ಮ ಲೋಕಸಭಾ ಸದಸ್ಯರಿಗೆ ನಮ್ಮ ಮೇಘರಾಜು ಮತ್ತು ಇವರೆಲ್ಲ ಬಂದು ಹೇಳಿದ್ರು, ನಾನು ಹೇಳಿದೆ, ಎಲ್ಲ ಹೇಳಿದ್ರು. ವಿಶೇಷ ರೈಲು ಒಂದು ಬಿಡಬೇಕು ಅಂತ ಆಯಿತು. ಅದೇನಲ್ಲ, ಅದ್ರಾಗ 2,000-3 ಲಕ್ಷ 2,000 ಜನ ಬರ್ತೀನಿ ಅಷ್ಟೇ. ಇಲ್ಲಿ ಲಕ್ಷಾಂತರ ಜನ ಬಂದ್ಬೋದು. ಚೆನ್ನಾಗಿ ನಡೆದಿದ್ದು, ಜನ ಸೇರಿದ್ದು ಚೆನ್ನಾಗಿ ನಡೆದಿದೆ ಹೇಳ್ತಾ ಬಂದು ಕೂಡ ನಿಮ್ಮ ನೇತೃತ್ವದಲ್ಲಿ ಅಧ್ಯಕ್ಷರು ವ್ಯವಹರಿಸ್ತಿದ್ದೀವಿ. ನೀವು ಅಷ್ಟೇ ಎಲ್ಲರೂ ಗೊತ್ತಿರೋದಿದ್ದೀವಿ. ಚೆನ್ನಾಗಿ ನಡೆಸಿ ರೀತಿ ಸಹಕಾರ ಕೊಡೋಕ್ಕೆ ತಯಾರಿದ್ದೀವಿ. ನಿಮ್ಮದೇ ಆದ ಅನುಭವ ಇದೆ, ನಿಮ್ಮದೇ ಆದ ವ್ಯಾಪಾರ ವ್ಯವಹಾರ ಇದೆ. ವ್ಯಾಪಾರ ವ್ಯವಹಾರನೂ ಮಾಡಿ ಮತ್ತು ದೇವಸ್ಥಾನವನ್ನು ಚೆನ್ನಾಗಿ ನಡೆಸಿ ಅಂತೇಳಿ ಹಾರೈಸಿ, ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಮೇಲೂ ಇರಲಿ. ಕಾಲಕ್ಕೆ ಮಳೆ ಬೆಳೆ ಆಗಲಿ, ಊರಿನಲ್ಲಿ ಒಳ್ಳೆ ಕೆಲಸಗಳು ಆಗಲಿ ಅಂತೇಳಿ ಹಾರೈಸ್ತಾ ದೇಶ ಪ್ರಪಂಚ ಇವತ್ತು ಅತ್ಯಂತ ಮಹಾಗಣಪತಿ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಎಲ್ಲರ ಸಹಕಾರದಿಂದ ಮಾರಿಕಾಂಬಾ ಜಾತ್ರೆ ಯಶಸ್ವಿಯಾಗಿತ್ತು. ಅದೇ ರೀತಿ ನಮ್ಮೂರಿನ ಆರಾಧ್ಯ ದೈವ ಗಣಪತಿ ಜಾತ್ರೆ ಸಹ ಅದ್ದೂರಿಯಾಗಿ ನಡೆದಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಹಾಗಣಪತಿ ವೇದಿಕೆಯಲ್ಲಿ ಶ್ರೀ ಮಹಾಗಣಪತಿ ಜಾತ್ರೋತ್ಸವ ಅಂಗವಾಗಿ ಏರ್ಪಡಿಸಿದ್ದ 5 ದಿನಗಳ ಸಾಂಸ್ಕೃತಿಕ ವೈಭವದ ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಾತ್ರೆ ಯಶಸ್ಸಿಗೆ ಸಹಕಾರ ನೀಡಿದವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ ಮಾತನಾಡಿದರು. ವೇದಿಕೆಯಲ್ಲಿ ಐವಿ ಹೆಗಡೆ, ಈಶ್ವರ್ ಉಪ್ಪಾರ್, ಗಣಪತಿ ಮಂಡಗಳಲೆ, ನವೀನ್ ಕೇಸಿ, ವಿಟಿ ಸ್ವಾಮಿ, ಮಧುಮಾಲತಿ, ಶಿವಮೂರ್ತಿ, ತೋಯಜಾಕ್ಷಿ ಇನ್ನಿತರರು ಹಾಜರಿದ್ದರು. ನನಗೆ ಸಿಕ್ಕಿತ್ತು ಆ ಮಾರಿ ಜಾತ್ರೆಯಲ್ಲಿ ಬಂದಂತ ಜನ ನೋಡಿ ನಮಗೂ ಭಯ ಆಗಿತ್ತು. ಆದರೂ ಸಹ ಈ ಸರಿಯ ಮಾರಿ ಜಾತ್ರೆಯನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ, ಜನರ ಸಹಕಾರದಿಂದ ಇಡೀ ರಾಜ್ಯ ನೋಡುವ ರೀತಿಯಲ್ಲಿ ಬಹಳ ಅದ್ಭುತವಾಗಿ ನಾನು ಮಾಡಿಕೊಟ್ಟಿದ್ದೀನಿ. ಆ ತಾಯಿ ಆಶೀರ್ವಾದ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೇನೆ. ಸುಮಾರು 9 ದಿವಸ ಆನಂತರ ಸಹ ಜಾತ್ರೆ ನಡೆಯಿತು. ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆಗದೇ ಸಹ ಬಹಳ ಅಚ್ಚುಕಟ್ಟಾಗಿ ಆ ಜಾತ್ರೆಯನ್ನ ನೆರವೇರಿಸಿಕೊಟ್ಟಿದ್ದೇನೆ. ಸಾಗರದ ಎಲ್ಲ ರಸ್ತೆಗಳಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಸಹ ನಾನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂಥದ್ದು ನಿಮ್ಗೆಲ್ಲರಿಗೂ. ಎರಡನೇ ಹಂತವಾಗಿ ಇವತ್ತು ಮಹಾಗಣಪತಿಯ ತೇರು ಬಂದಾಗ, ಜಾತ್ರೆ ಶುರುವಾಗಿ ತಂದಾಗ ಜಾತ್ರೆ ಕಮಿಟಿಯವರನ್ನ, ಅಧಿಕಾರಿಗಳನ್ನ, ಸಂಬಂಧಪಟ್ಟ ನಗರಸಭೆಯ ಎಲ್ಲರನ್ನ ಕರೆದು ಈ ಜಾತ್ರೆಯೂ ಸಹ
ಚೆನ್ನಾಗಾಗಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಕೊನೆ ಹಂತದಲ್ಲಿ ನಾವು ಬಂದಿದ್ದೀವಿ. ತುಂಬಾ ಚೆನ್ನಾಗಿ ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಮತ್ತು ಇಲ್ಲಿ ನಮ್ಮ ಪಿ ಡಿ ಸ್ವಾಮಿ ಅವರ ನೇತೃತ್ವ ಮತ್ತು ದೀಪಕ್ ಸಾಗರ್ ಅವರು ಇತರ ಎಲ್ಲರ ಸಹಕಾರದಿಂದ ಒಂದು ಜಾತ್ರೆ ಹೇಗಾಗ್ಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಿಲ್ಲ. ಬಂಧುಗಳೇ, ಇವತ್ತು ಹೇಳ್ತೇನೆ, ಈ ರಥಕ್ಕೆ 200 ವರ್ಷ ಅಂತ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತೆ ನನಗೆ. 200 ವರ್ಷದ ಒಂದು ರಥ ಇದೆ ಅಂತ ಹೇಳ್ತಿದ್ರೆ ಆಶ್ಚರ್ಯ ಆಗುತ್ತೆ. ಹಾಗೆ ಎಷ್ಟೋ ವರ್ಷದ ರಥ ಈ ಮೊನ್ನೆ ಇತ್ತೀಚೆಗೆ ಒಂದು ಇದು ಚಕ್ರವನ್ನ ಹೊಸದಾಗಿ ಮಾಡಿದ್ದಾರೆ. ಮುಂದಿನ ಸರಿ ನಾನು ಪಾಂಡವರಿಗೆ ಸದಸ್ಯರಿಗೆ ಹೇಳಿದ್ದೇನೆ, ರಥದ ಇದನ್ನ ಕಟ್ಟೋದನ್ನ ಕಮ್ಮಿ ಮಾಡೋದು ಬಿಟ್ಟು ಇನ್ಮೇಲೆ ಕಬ್ಬಿಣದಲ್ಲಿ ಅಥವಾ ಇನ್ಯಾವುದರಲ್ಲೂ ಮಾಡಿ ನೀವು ಅದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಜಾತ್ರೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಮಾಡಬೇಕು. ಕೇವಲ MLAಗಳು, ಅಧಿಕಾರಿಗಳು ಮತ್ತು ಇಲ್ಲಿಯ ಸದಸ್ಯರಂತಲ್ಲ. ಈ ಜಾತ್ರೆ ನಮ್ಮೂರಿನ ಒಂದು ದೊಡ್ಡ ಹೆಪ್ಪಾಗಿದೆ. ಮಹಾಗಣಪತಿ ಅಂತ ಹೇಳಿದ್ರೆ ಸಾಗರದಲ್ಲಿ ಮಹಾಗಣಪತಿ ಮತ್ತು ಮಾರಿಕಾಂಬ ಎರಡೂ ಸಹ ನಮ್ಮ ಸಾಗರದಲ್ಲಿ ಒಂದು ಹೆಬ್ಬಾಗಿಲಿದೆ. ಅವೆರಡು ದೇವಸ್ಥಾನಗಳು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರುವಂತದ್ದು ನಾವೆಲ್ಲರೂ ನೋಡಿದ್ದೀವಿ. ಮಾರಿಕಾಂಬ ಜಾತ್ರೆಯಲ್ಲಿ ಆದಾಯ ಜಾಸ್ತಿ ಇದೆ. ಅಲ್ಲಿ ಬರುವಂತ ಹರಾಜೆಲ್ಲ ಸಹ ಈ ಸರಿ 1.5 ಕೋಟಿ ಬಂದಿದೆ. ಮತ್ತೆ ಇದರಲ್ಲಿ ಸ್ಟಾಲ್ ಅನ್ನು ಸಹ ಎಷ್ಟು ಹರಾಜ್ ಬಂದಿದೆ. ಕಾಣಿಕೆ ಹುಂಡಿಯಲ್ಲಿ 74 ಲಕ್ಷ ರೂಪಾಯಿ ಬಂದಿದೆ. ಹೀಗೆ ಹರಾಜಲ್ಲಿ ಜಾಸ್ತಿ ಬಂದಿದೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗೆ ದೀಪಕ್ ಸಾಗರ್ ಹೇಳಿದಾಗೆ ಅಲ್ಲಿ ಜಾಸ್ತಿ ಕೊಡ್ತೀವಿ. ಅಲ್ಲಿ 18 ಲಕ್ಷದವರೆಗೆ ಕೊಟ್ಟಿದ್ದೀವಿ. ಕುಸ್ತಿಗೂ ಸಹ 18 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹಾಗಾಗಿ ಅನ್ನತರ್ತರ್ಪಣೆಗೂ ಬೇಕಾದಷ್ಟು ಕೊಟ್ಟಿದ್ದೀವಿ. ಇಲ್ಲೂ ಸಹ ಅನ್ನತರ್ತರ್ಪಣೆ ದುಡ್ಡು ಕಮ್ಮಿ ಆದ್ರೂ ಸಹ ದಾನಿಗಳು ಬಹಳಷ್ಟು ಜನ ಬಂದು ನಾವು ಕೊಡ್ತೀವಿ ಅಂತ ಹೇಳಿ ಇವತ್ತು ಸುಮಾರು ದಿನ 6-7 ಸಾವಿರ ಜನ ಇವತ್ತು ಊಟ ಮಾಡಿ ಅನ್ನತರ್ತರ್ಪಣೆ ಬರ್ತಾರಂತೆ ಅಂದ್ರೆ ಬಹುಶಃ ಮಹಾಗಣಪತಿಯ ಒಂದು ಶಕ್ತಿ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ಇದ್ರೆ ಮಾತ್ರ ಯಾವುದಾದ್ರು ದೇವಸ್ಥಾನವನ್ನ ಅಥವಾ ಜಾತ್ರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ನೀವೆಲ್ಲರೂ ನಡೆಸ್ಕೊಟ್ಟಿದ್ದೀರಿ. ಕೊನೆ ಹಂತದಲ್ಲಿ ಇವತ್ತು ಮಳೆ ಬರಲಿಲ್ಲ. ಮಳೆ ಬರುತ್ತಂತ ಭಯ ಇತ್ತು. ಪಾಪ ಸಾಲಾಜ್ಯದವರಿಗೆ ಲಾಸ್ ಆಗಬಾರ್ದು. ಹಾಗಾಗಿ ಈ ಜಾತ್ರೆಯನ್ನ ಬಹಳ ಅದ್ದೂರಿಯಾಗಿ ಮಾಡಿ ಆ ಮಹಾಗಣಪತಿಗೆ ತೃಪ್ತಿ ತರುವ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ. ಆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡಿದೆ. ಯಾವುದೇ ಸಂಸ್ಥೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ದೇವರ ದರ್ಶನಕ್ಕೆ, ದೇವರ ಕೃಪೆಗೆ ಪಾತ್ರ ಆಗಬೇಕು, ದೇವರ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇರೋದು ಮಾತ್ರ ಒಂದು ಜಾತ್ರೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತು ಇಲ್ಲಿ ಮಾಡಿದ್ದೀರಿ ಅಂತ ಹೇಳ್ತಾ ನಾನು ಹಿಂದಿನ ಸಾರಿ ನಿಮಗೆಲ್ಲರಿಗೂ ಭರವಸೆ ಕೊಟ್ಟಿದ್ದೆ. ಬಂಧುಗಳು, ಮಹಾಗಣಪತಿ ದೇವಸ್ಥಾನವನ್ನ ಒಂದು ಹೊಸ ಮಾದರಿಯ, ಕೇರಳ ಮಾದರಿಯಲ್ಲಿ ಒಂದು ದೇವಸ್ಥಾನವಾಗಿ ಮಾಡಬೇಕಂತ ಏನು ಹೇಳಿದ್ದೆ ಅದನ್ನು ನಾನು ನೆರವೇರಿಸಲಿಕ್ಕೆ ಶುರು ಮಾಡಿದ್ದೀನಿ. ಈಗಾಗಲೇ ಒಂದು ಸ್ಕೆಚ್ ರೆಡಿ ಮಾಡಿದ್ದೀವಿ. ಈಗಾಗಲೇ ನಮ್ಮ ಕಮಿಟಿಯವರು ನಾವೆಲ್ಲ ಕೂತ್ಕೊಂಡು ಸಾರ್ವಜನಿಕರ ಒಂದು ಒಪಿನಿಯನ್ ತಗೊಂಡು ಸಾರ್ವಜನಿಕರನ್ನ ಎಲ್ಲರನ್ನು ಕರೆದು ಒಂದು ದಿವಸ ಸಂಜೆ ಮೀಟಿಂಗ್ ಮಾಡಿ ಈ ಮಹಾಗಣಪತಿ ದೇವಸ್ಥಾನವನ್ನು ಏನು ಮಾಡಬಹುದಂತ ಸಾರ್ವಜನಿಕರನ್ನ ಕೇಳಿ ಅವರ ಅಹವಾಲುಗಳನ್ನ ಸ್ವೀಕರಿಸಿ ಇವತ್ತು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಈಗಾಗಲೇ ದ್ವಾರಪಾಲಿಕೆಗೆ ರೆಡಿಯಾಗಿದೆ. ಮತ್ತೆ ಇನ್ನೊಂದು ಸುಂದರವಾದಂತಹ ಪಾರ್ಕ್ ಸಹ ಈಗ ಮಾಡ್ತಾ ಇದ್ದೀವಿ. ಯಾರು ದೇವಸ್ಥಾನಕ್ಕೆ ಬರ್ತಾರೆ, ಬಂದವರು ಆ ದೇವಸ್ಥಾನದ ಪಾರ್ಕ್ ಅಲ್ಲಿ ಕೂತು ಹೋಗ್ಬೇಕನ್ನೋದ್ರಿಂದ ಸುಂದರವಾದಂತಹ ಒಂದು ಪಾರ್ಕ್ ಅನ್ನು ಸಹ ರೆಡಿ ಮಾಡಿ ಈ ಕಲ್ಯಾಣ ಮಂಟಪವನ್ನು ಸಹ ಅಪ್ಗ್ರೇಡ್ಗೆ ಮತ್ತೆ ಮಾಡಿಸಿ ಅದಕ್ಕೂ ಸಹ ದುಡ್ಡು ಹಾಕಿ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ರೀತಿಯಲ್ಲಿ ಇವತ್ತು ಇಡೀ ಸುಮಾರು ಈಗಾಗಲೇ 3.5 ಕೋಟಿ ರೂಪಾಯಿನ ಅಂದಾಜನ್ನು ಈಗ ಸದ್ಯಕ್ಕೆ ಹಾಕಿದ್ದಾರೆ. 55 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ. ಮುಂದೆ ಈ ವರ್ಷವೂ ಸಹ ಮತ್ತೊಂದಿಷ್ಟು ಹಣವನ್ನು ಬಿಡುಗಡೆ ಮಾಡ್ತೀರಿ. ಬಹಳಷ್ಟು ದಾನಿಗಳು ಬಹುಶಃ ಬೆಳ್ಳಿ ಮಠವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ದಾನಿಗಳು ಸಹ ನಾವು ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಮ್ಮ ಮಹಾಗಣಪತಿಯ ದೇವಸ್ಥಾನವನ್ನ ಅತ್ಯಂತ ಸುಂದರವಾಗಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಅದನ್ನು ಈಡೇರಿಸಿಕೊಡುವಂತ ಕೆಲಸ ನೀವೆಲ್ಲರೂ ಸಹಕರಿಸಬೇಕು. ನಾನೊಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನು ಸರ್ಕಾರದ ಹಣವನ್ನ ಮತ್ತು ದಾನಿಗಳ ಸಹಕಾರ ಕೊಡುವ ಮೂಲಕ ಕೊಡಿಸ್ಕೊಡ್ತೇನೆ. ಎಲ್ಲರೂ ಬಿಟ್ಟು ಈ ದೇವಸ್ಥಾನಕ್ಕೆ ಸಹಕಾರ ಕೊಡುವ ಭಾವನೆಯಲ್ಲಿ ಇಟ್ಟು ಕೆಲಸ ಮಾಡೋಣ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಮಾರಿಕಾಂಬ ಜಾತ್ರೆ ಇಷ್ಟು ವರ್ಷಗಳ ಕಾಲ ಕೇವಲ ಜಾತ್ರೆ ಮಾಡಿದ್ದಾರೆ. ಆದರೆ ನಾನು ಇವತ್ತು ಗೌರವಾಧ್ಯಕ್ಷನಾಗಿ ಬಂದ ಮೇಲೆ ಮಾರಿಕಾಂಬ ಜಾತ್ರೆ ಕಮಿಟಿಯವರನ್ನ ಕರೆದು ನಾನು ಒಂದು ತೀರ್ಮಾನ ಮಾಡಿದ್ದೆ. ನಿಮ್ಮ ಕಮಿಟಿಯಿಂದ ಜಾತ್ರೆ ಬರುವ ಆದಾಯದಲ್ಲಿ ಒಂದು ಬಡವರಿಗಾಗಿ ಒಂದು ಕಲ್ಯಾಣ ಮಂಟಪ ಆಗಬೇಕು, ಬಡ ಮಕ್ಕಳಿಗಾಗಿ ಒಂದು ಶಾಲೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿ
ಸುಮಾರು 9 ಎಕರೆ ಈ ಜಾಗದ ಎಲ್ಲಿ ನಮ್ಮ ಕೆರೆಯ ಕೆಳಗಡೆ 9 ಎಕರೆ ಮಾರಿಕಮ್ಮ ಜಾತ್ರೆಯ ಜಾಗ ಇದೆ. ಅದು ಗ್ರೀನ್ ಬೆಲ್ಟ್ ಅಲ್ಲಿತ್ತು. ಇವತ್ತು ಅದನ್ನು ಚೇಂಜ್ ಮಾಡಿ ಮಾರಿಕಮ್ಮ ಜಾತ್ರೆ ಹೆಸರಲ್ಲಿ ಕೊಡಿಸಿದ್ದೀನಿ. ಅದಕ್ಕೆ ಈಗಾಗಲೇ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸಿದೆ. ನಮ್ಮ ಉದ್ದೇಶ ಅಲ್ಲಿ ಒಂದು ಕಲ್ಯಾಣ ಮಂಟಪ ಆಗಬೇಕು, ಒಂದು ಮಹಾಗಣಪತಿ ದೇವಸ್ಥಾನ ಜಾತ್ರಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೆಯುವುದು ಹೆಮ್ಮೆಯ ವಿಷಯವಾಗಿದೆ. ಈ ಜಾತ್ರಾ ಸಮಿತಿಗೆ ನಾವು ಸುಮಾರು 6 ರಿಂದ 7 ಕಮಿಟಿಗಳನ್ನು ಮಾಡಿದ್ವಿ. ಎಲ್ಲ ಕಮಿಟಿಯವರು ಅವರವರ ಕೆಲಸನ ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ತಮ್ಮೆಲ್ಲ ಸಹಕಾರದಿಂದ ಅದೆಲ್ಲ ನಡೆದಿದೆ. ನಮ್ಮಲ್ಲಿ ರಥೋತ್ಸವ ಸಮಿತಿ ಜಯರಾಮ್ ಅವರನ್ನು ಮಾಡಿದ್ವಿ. ಜಯರಾಮ್ ಅವರ ರಥದ ವಿಷಯದಲ್ಲಿ ಬಹಳ ಕ್ಲೀನಾಗಿ ಅಚ್ಚುಕಟ್ಟಾಗಿ ಅದನ್ನ ನೆರವೇರಿಸಿದ್ದಾರೆ. ಹಾಗೂ ಪೂಜಾ ಸಮಿತಿಗೆ ನಾವು ಐವಿ ಹೆಗ್ಡೆಯವರು ಹಾಕಿದ್ವಿ. ಐವಿ ಹೆಗ್ಡೆಯವರು ಪೂಜಾ ಸಮಿತಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾಲ್ ಸಮಿತಿಯನ್ನು ಕಾಲೇಜ್ ನಾವು ಮಾಳಿ ಜಾತ್ರೆ ಆಗಿದೆ. ನಮ್ಗೆ ದುಡ್ಡಾಗಲ್ಲ ಅನ್ಕೊಂಡಿದ್ವಿ. ನಾವು ಆದರೂ ಈ ವರ್ಷ ಹೆಚ್ಚು ಕಡಿಮೆ 18 ಲಕ್ಷ ರೂಪಾಯಿನ ಕಲೆಕ್ಷನ್ ಮಾಡಿದ್ವಿ. ಸ್ಟಾಲ್ ಸಮಿತಿಯಿಂದ ಸರ್ಕಾರ ದೇವಸ್ಥಾನಕ್ಕೆ ಉತ್ಪತ್ತಿಯಾಗಿದೆ. ಈ ಮಾಳಿ ಜಾತ್ರೆ ಇದ್ದಾಗ 18 ಲಕ್ಷ ಆಗಿತ್ತು. ಈಗಲೂ ಸಹ ಅದೇ 18 ಲಕ್ಷ ಆಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವು ಸಹ ಇದೆ ಅಂತ ಕೇಳ್ಕೊಳ್ತೀನಿ. ನಾವು ಅನ್ನ ಸಂತರ್ಪಣೆಗೆ ನಾವು ನವೀನ್ ಕೇಸಿ ಮತ್ತು ತಂಡದವರನ್ನ ನೇಮಿಸಿದ್ವಿ. ಅವರು ಸಹ ಅನ್ನ ಸಂತರ್ಪಣೆಯ ಕೆಲಸವನ್ನ ಬಹಳ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸುಮಾರು ದಿವಸ ಹೆಚ್ಚು ಕಡಿಮೆ 6 ರಿಂದ 7 ಸಾವಿರ ಜನಕ್ಕೆ ಊಟ ಆಗ್ತಿತ್ತು. ಅದನ್ನು ನೀಟಾಗಿ ಪ್ರಸಾದ ರೂಪದಲ್ಲಿ ನಾವು ಬಡಿಸ್ತಾ ಇದ್ವಿ. ಜನರು ಅದಕ್ಕೆ ಬಹಳ ಸಂತೃಪ್ತಿಯಿಂದ ನಮಗೆ ಅನ್ನದಾಸೋಹ ಸಮಿತಿಗೆ ಒಳ್ಳೆ ಆರೈಕೆಯನ್ನು ಸಹ ಮಾಡಿರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿ.ಡಿ. ಸರ್ ನಾವು ಹೇಳೋದೇ ಬೇಡ. ವಿ.ಡಿ. ಸರ್ ಬಹಳ ಕ್ಲೀನ್ ಆಗಿ ನೀಟಾಗಿ ದಿವಸ 15-20 ನಿಮಿಷಕ್ಕೆ ಟೈಮ್ ಕೊಟ್ಕೊಂಡು ಚೆನ್ನಾಗಿ ನಡೆಸಿದ್ದಾರೆ. ಅದಕ್ಕೆ ಈ ಜನಸಾಗರನ ಒಂದು ಸಾಕ್ಷಿ ಅಂತ ಹೇಳ್ತೀನಿ. ವಿ.ಡಿ. ಸರ್ ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತೇನೆ. ಪ್ರಚಾರ ಸಮಿತಿಯವರು ಅವ್ರ ಕೆಲಸ ಅವರು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೆಲ್ಲ ಪ್ರಚಾರದಲ್ಲಿ ಇಷ್ಟೆಲ್ಲ ಜನ ಸೇರಲ್ಲ ಅಂತ ನನ್ನ ಅನಿಸಿಕೆ. ಮೊನ್ನೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರವು ಮುಜರಾಯಿ ವ್ಯಾಪ್ತಿಯಲ್ಲಿ ಆದ ದೇವಸ್ಥಾನಗಳಿಗೆ ಅದರ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಲು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ವ್ಯವಸ್ಥಾಪನಾ ಸಮಿತಿ ಆಯ್ಕೆ ಮಾಡಿದ್ದು, ನನಗೆ ಸಾಗರದ ಮಹಾಗಣಪತಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ನೇಮಿಸಿದ್ದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೂ ಎಲ್ಲ ಕರ್ನಾಟಕ ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಹಿಂದೆಯೂ ಸಹ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ನನ್ನದಾದ ಕೊಡುಗೆಯನ್ನು ಅತ್ಯಂತ ಶ್ರದ್ಧೆ, ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ದೇನೆ. ಹಿಂದಿನ ಜಾತ್ರೆಗಳಲ್ಲೂ ಸಹ ನಾವು ನಮ್ಮ ಕುಟುಂಬದವರೆಲ್ಲರೂ ಇದರಲ್ಲಿ ಭಾಗಿಯಾಗಿ ನಡೆಸಿಕೊಂಡಿದ್ದೀವಿ. 1999 ರಿಂದ 2002 ಕಮಿಟಿ ಇತ್ತು. ಅವಾಗ ಕಮಿಟಿ ನಾನು ಸಹ ಅವಾಗ ಧರ್ಮದರ್ಶಿ ಕಮಿಟಿ ಇತ್ತು. ನಾನು ಧರ್ಮದರ್ಶಿ ಕಮಿಟಿಲಿ ಒಬ್ಬ ಮೆಂಬರ್ ಆಗಿದೆ. ಬಟ್ ಅವಾಗ 14 ಜನ ಇದ್ವಿ. 14 ಜನದಲ್ಲಿ ಈಗ 3 ಜನ, ಒಂದು ಟೀಮನ್ನ ನಾನು ಇನ್ನೊಂದು ಕಾಂಗ್ರೆಸ್ ಸಭಾಪತಿ ಇಷ್ಟು ಜನ ಉಳಿದಿದ್ವಿ. ಅಲ್ಲಿ 25 ವರ್ಷ ನಮ್ಮ ದೇವರು ಸಾಕಿ ಸಲಹೆ ಚೆನ್ನಾಗಿ ಇಟ್ಕೊಂಡಿದ್ರೆ ಅದು ಒಂದು ಅದೃಷ್ಟ ಅಂತ ಕಾಣಿಸುತ್ತೆ. ಆಮೇಲೆ ನನಗೆ ದೇವಸ್ಥಾನಕ್ಕೆ ಬಜೆಟ್ ಬಹಳ ಕಡಿಮೆ ಬರುತ್ತೆ. ಈ ಬಜೆಟ್ 9 ಲಕ್ಷ. ಸಾಗರ ಮಾರಿಕಾಂಬಾ ಸಮಿತಿಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಭಾನುವಾರ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಸ್ವಗೃಹಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಹೋಗಲು ಸಲಹೆ ನೀಡಿದರು. ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್, ಉಪಾಧ್ಯಕ್ಷ ಶ್ರೀನಿವಾಸ್ ಆರ್, ಪ್ರಧಾನ ಕಾರ್ಯದರ್ಶಿ ಎಂಡಿ ಆನಂದ್, ಖಜಾಂಚಿ ವಿ ಶಂಕರ್, ಸಹ ಕಾರ್ಯದರ್ಶಿಗಳಾದ ಪುರುಷೋತ್ತಮ್, ಡಿಶ್ ಗುರು ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.